ಹಾಯ್, ವೆಲ್ಕಮ್ ಟು ಆರ್ವಿ ನವೋದಯ ಕೋಚಿಂಗ್ ಸೆಂಟರ್ ನೆಲಮಂಗ್ಲ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾನು ನವೋದಯ ಸಬ್ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಇವತ್ತಿನ ತರಗತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋವನ್ನ ನೋಡಿ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಆರ್ವಿ ನವೋದಯ ಕೋಚಿಂಗ್ ಸೆಂಟರ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ ಗಳನ್ನ ಮಾಡಿ. ಸೊ ಡಿಸೆಂಬರ್ 13ಕ್ಕೆ ನವೋದಯ ಎಕ್ಸಾಮ್ ಇದೆ. ಸೊ ಅದರ ಒಂದು ತಯಾರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲಾ ಚಾಪ್ಟರ್ ಗಳಿಗೆ ರಿಲೇಟೆಡ್ ಆಗಿ ಎಲ್ಲಾ ಚಾಪ್ಟರ್ ಗಳನ್ನ ಇನ್ಕ್ಲೂಡ್ ಮಾಡಿ ಕೆಲವೊಂದಷ್ಟು ಡಿಫ್ರೆಂಟ್ ಕ್ವಶನ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ನೋಡೋಣ ಮೊದಲನೇ ಕ್ವಶನ್ ಯಾವ ರೀತಿ ಇದೆ ಅನ್ನೋದನ್ನ. ಸೊ ಪ್ರಶ್ನೆ ಸಂಖ್ಯೆ 1, ಕ್ವಶನ್ ನಂಬರ್ 1 ಏನಿದೆ? ಏರಿಯಾ ಪೆರಿಮೀಟರ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಒಂದು ಚಾಪ್ಟರ್ ಏರಿಯಾ ಪೆರಿಮೀಟರ್. ನವೋದಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತೆ ತುಂಬಾ ಟ್ವಿಸ್ಟೆಡ್ ಕ್ವಶನ್ಸ್ ಗಳು ಬರೋದು ಇದೊಂದು ಚಾಪ್ಟರ್ ಅಲ್ಲಿ. ಸೊ ಇದು ಯಾವ ರೀತಿ ಇದೆ, ಯಾವ ರೀತಿ ಇದನ್ನ ನಾವು ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. The breadth of the rectangle of flat is 1/3 of its length. If the perimeter of the flat is 240 meter, what is the length of the flat ಅಂತ ಕೇಳಿದ್ರು. ಒಂದು ಆಯತಾಕಾರದ ಹೊಲದ ಅಗಲ ಉದ್ದದ ಮೂರನೇ ಒಂದರಷ್ಟಿದೆ. ಆ ಹೊಲದ ಸುತ್ತಳತೆ 240 ಮೀಟರ್ ಆದರೆ ಆ ಹೊಲದ ಉದ್ದದ ಅಳತೆ ಏನು ಅಂತ ಕೇಳಿದ್ದಾರೆ. ಸೊ ನೋಡಿ, ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡೋಣ ಕ್ವಶನ್ ಅನ್ನ. ನಮಗೆ ಅವರೇ ಡೈರೆಕ್ಟ್ ಆಗಿ ಪೆರಿಮೀಟರ್ ಅನ್ನ ಕೊಟ್ಟಿದ್ದಾರೆ, ಲೆಂತ್ ಅನ್ನ ಫೈಂಡ್ ಔಟ್ ಮಾಡೋದಿಕ್ಕೆ ಹೇಳಿದ್ದಾರೆ. ಅವರು ಪೆರಿಮೀಟರ್ ಅನ್ನ ಕೊಟ್ಬಿಟ್ಟು ಲೆಂತ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ, ಬ್ರೆಡ್ತ್ ಅನ್ನ ಕೊಟ್ಟಿದ್ರು ಅಂದ್ರೆ, ಅಗಲನ ಕೊಟ್ಟಿದ್ರು ಅಂದ್ರೆ ನಾವು ಒಂದು ಸೂತ್ರನ ಬಳಸ್ತೀವಿ, ಪೆರಿಮೀಟರ್ ಬೈ 2 ಮೈನಸ್ ಬ್ರೆಡ್ತ್ ಅನ್ನ ತಗೊಳ್ತೀವಿ. ಸುತ್ತಳತೆ ಡಿವೈಡೆಡ್ ಬೈ 2 ಮೈನಸ್ ಅಗಲನ ಮಾಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗತ್ತೆ. ಆದ್ರೆ ಇಲ್ಲಿ ಅಗಲನೂ ಕೊಟ್ಟಿಲ್ಲ, ಉದ್ದನೂ ಕೊಟ್ಟಿಲ್ದೆ ಇರೋದ್ರಿಂದ ಇದನ್ನ ನಾವು ಈಕ್ವೇಶನ್ ಅಲ್ಲಿ ಬರ್ಕೊಳ್ಳೋಣ. ಸೊ ಮೇನ್ ಆಗಿ ಫಸ್ಟ್ ಏನ್ ಬರ್ಕೊಳ್ಳೋಣ ಅಂತಂದ್ರೆ, ನೋಡಿ, ಬ್ರೆಡ್ತ್ ಮತ್ತೆ ಲೆಂತ್ ಅನ್ನ ಏನಂತ ತಗೊಳ್ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗತ್ತೆ ಈ ಚಾಪ್ಟರ್, ಈ ಕ್ವಶನ್ ಅಲ್ಲಿ. ಬ್ರೆಡ್ತ್ ಆಫ್ ದ ರೆಕ್ಟಾಂಗಲ್ ಫ್ಲಾಟ್ ಇಸ್ 1/3 ಆಫ್ ಇಟ್ಸ್ ಲೆಂತ್. ಬ್ರೆಡ್ತ್ ಅನ್ನ ಲೆಂತ್ ಗೆ ಕಂಪೇರ್ ಮಾಡಿದ್ದಾರೆ ಅಂದ್ರೆ ಲೆಂತ್ ಅನ್ನ ಏನಂತ ತಗೊಳ್ಬೇಕು ನಾವಿಲ್ಲಿ? ಎಕ್ಸ್ ಅಂತ ತಗೊಳ್ಳಿ. ಸೊ ಲೆಂತ್ ಎಕ್ಸ್ ಆದ್ರೆ, ಉದ್ದ ಎಕ್ಸ್ ಆದ್ರೆ ಅಗಲವನ್ನ ಏನ್ ತಗೊಳ್ತೀವಿ? 1/3. ಲೆಂತ್ ಏನ್ ಸಿಗುತ್ತೆ ಅದರಲ್ಲಿ 1/3 ಪಾರ್ಟ್ ಬ್ರೆಡ್ತ್ ಅಂತೆ. ಸೊ ಪೆರಿಮೀಟರ್ ಅನ್ನ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, ಪೆರಿಮೀಟರ್ ಅನ್ನ ಬರ್ಕೊಳ್ಳಿ, 240 ಮೀಟರ್ ಇದೆ. ಕರೆಕ್ಟ್. ಸೊ ಈಗ ಪೆರಿಮೀಟರ್ ಸೂತ್ರನೇ ಹಾಕೊಂಡು ನಾವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಯಾವ್ದು ಪೆರಿಮೀಟರ್ ಅನ್ನ ಫೈಂಡ್ ಔಟ್ ಮಾಡುವಂತ ಫಾರ್ಮುಲಾ? ಪೆರಿಮೀಟರ್ ಈಕ್ವಲ್ ಟು 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಇದು ಆಯತದ ಒಂದು ಪೆರಿಮೀಟರ್, ರೆಕ್ಟಾಂಗಲ್ ಪೆರಿಮೀಟರ್ ಅನ್ನ ಫೈಂಡ್ ಔಟ್ ಮಾಡುವಂತ ಸೂತ್ರ. ಸೊ ಈಗ ಪೆರಿಮೀಟರ್ ನಮ್ಗೆ ಈಗ ಆಲ್ರೆಡಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪೆರಿಮೀಟರ್ ಪ್ಲೇಸ್ ಅಲ್ಲಿ ಏನ್ ಬರ್ಕೊಳ್ಳೋಣ? 240 ಬರ್ಕೊಳ್ಳಿ. ಈಕ್ವಲ್ ಟು 2 ಲೆಂತ್ ಅನ್ನ ಏನಂತ ತಗೊಂಡಿದೀವಿ? ಎಕ್ಸ್ ಅಂತ ತಗೊಂಡಿದೀವಿ. ಪ್ಲಸ್ ಬ್ರೆಡ್ತ್ ಅನ್ನ 1/3 ಎಕ್ಸ್ ಅಂತ ತಗೊಂಡಿದೀವಿ. ಸೊ ಫಸ್ಟ್ ಆಸ್ ಇಟ್ ಈಸ್ ಫಾರ್ಮುಲಾ ಪ್ರಕಾರ ನಾನು ಬರ್ದಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ? 240 ಹಾಗೆ ಬರೀರಿ. ಈಕ್ವಲ್ ಟು 2, ಇಲ್ಲಿ ಪ್ಲಸ್ ಇದೆ, ಎರಡೂ ಕಡೆ ಎಕ್ಸ್ ಇರೋದ್ರಿಂದ ನಾವು ಈಸಿಯಾಗಿ ಅಡಿಷನ್ ಅನ್ನ ಮಾಡ್ಕೊಳ್ಬಹುದು. ಎಕ್ಸ್ ಪ್ಲಸ್ 1/3 ಎಕ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ, 4x/3 ಬರುತ್ತೆ. ಸೊ ಫ್ರಾಕ್ಷನ್ ಅಡಿಷನ್ ಲಾಸ್ಟ್ ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ, LCM ತಗೊಂಡು ಯಾವ ರೀತಿ ಅಡಿಷನ್ ಅನ್ನ ಮಾಡ್ಬೇಕು ಅಂತ. ಸೊ ಅದ್ರ ಪ್ರಕಾರ ಅಡಿಷನ್ ಅನ್ನ ಮಾಡಿ 4x/3 ಬರುತ್ತೆ. ನೆಕ್ಸ್ಟ್ 240 ಈಕ್ವಲ್ ಟು, ನೋಡಿ ಇಲ್ಲಿ ಏನು ಇಲ್ಲ, ಇಲ್ಲಿ ಫ್ರಾಕ್ಷನ್ ಇದೆ, ಇಲ್ಲಿ ನಂಬರ್ ಇದೆ, ಮಲ್ಟಿಪ್ಲೈ ಮಾಡ್ಕೊಳ್ಬಹುದು. 2 4s 8x/3 ಆಯ್ತು. ಸೊ ಇಲ್ಲಿ 240 ಈಕ್ವಲ್ ಟು 8x/3 ಇರೋದ್ರಿಂದ ನಾವು ಎಕ್ಸ್ ವ್ಯಾಲ್ಯೂನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಳ್ಬಹುದು. ಸೊ ಎಕ್ಸ್ ಅನ್ನ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಎಕ್ಸ್ ಈಕ್ವಲ್ ಟು, ಸೊ ಫ್ರಾಕ್ಷನ್ ಶಿಫ್ಟ್ ಆದಾಗ ರೆಸಿಪ್ರೋಕಲ್ ಆಗತ್ತೆ. 8/3 ಇರೋದು ಏನಾಯ್ತು? 3/8 ಆಯ್ತು. 3/8 ಇಂಟು 240 ಆಯ್ತು. ಸೊ 8 1s 8, 8 3s 24, 0 as it is. ಸೊ 30 ಇಂಟು 3, 33s 90 ಮೀಟರ್. ಸೊ ಎಕ್ಸ್ ವ್ಯಾಲ್ಯೂ ನಮಗೆ ಗೊತ್ತಾಗಿದೆ ಕ್ವಶನ್ ಅಲ್ಲಿ. ಎಕ್ಸ್ ಅಂತ ತಗೊಂಡಿದ್ ಯಾವ್ದನ್ನ ನಾವು ಎಕ್ಸ್ ಅಂತ ತಗೊಂಡಿರೋದು? ಲೆಂತ್. ಉದ್ದನೇ ನಾವು ಲೆಂತ್ ಅಂತ ಎಕ್ಸ್ ಅಂತ ತಗೊಂಡಿದ್ದು. ಸೊ ನಮಗೆ ಕ್ವಶನ್ ಅಲ್ಲಿ ಕೇಳಿರೋದೇ ಲೆಂತ್. ಸೊ ಹಾಗಾಗಿ ನಮಗೆ ಡೈರೆಕ್ಟ್ ಆನ್ಸರ್ ಇಲ್ಲೇ ಸಿಕ್ಬಿಡ್ತು. ಆಪ್ಷನ್ ಸಿ 90 ಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ಕೇಸ್ ಅವ್ರೇನಾದ್ರೂ
ವಾಟ್ ಈಸ್ ದ ಬ್ರೆಡ್ತ್ ಅಂತ ಕೇಳಿದ್ರೆ ಈಗ ಎಕ್ಸ್ ವ್ಯಾಲ್ಯೂ ಗೊತ್ತಾಗಿದೆ. ಬ್ರೆಡ್ತ್ ಅನ್ನ ಏನಂತ ತಗೊಂಡಿದೀವಿ, ಅಗಲನ ಏನಂತ ತಗೊಂಡಿದೀವಿ ನಾವು 1/3x ಅಂತ ತಗೊಂಡಿದೀವಿ. ಸೊ 1/3 ಇಂಟು ಎಕ್ಸ್ ವ್ಯಾಲ್ಯೂ 90 ಸಿಕ್ಕಿದೆ, 90 ಹಾಕೊಳ್ಳಿ. 3 1s are 3, 3 3s are 9, 0 as it is. ಸೊ ಬ್ರೆಡ್ತ್ ಏನ್ ಸಿಕ್ತು ನಮಗೆ, 30 ಮೀಟರ್ ಸಿಕ್ತು. ನೋಡಿ ಈ ರೀತಿಯಾಗಿ ಒಂದೇ ಕ್ವಶನ್ ಅಲ್ಲಿ 2-3 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬಹುದು. ಆ ರೀತಿ ಮಾಡಿದ್ವಿ. ಫಸ್ಟ್ ಅಲ್ಲಿ ಕ್ವಶನ್ ಅಲ್ಲಿ ಏನ್ ಕೇಳಿದ್ರು, ಲೆಂತ್ ಅನ್ನ ಕೇಳಿದರೆ ಲೆಂತ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ, 90 ಮೀಟರ್ ಬಂತು. ಇನ್ ಕೇಸ್ ಬ್ರೆಡ್ ಕೇಳಿದಿದ್ರೆ ಯಾವ ರೀತಿ 30 ಮೀಟರ್, 1/3 ಇಂಟು 90 ಮಾಡಿದ್ವಿ. ಟೈಮ್ಸ್ ಏನ್ ಮಾಡ್ತಾರೆ, ಫೈಂಡ್ ದ ಏರಿಯಾ ಆಫ್ ದ ರೆಕ್ಟಾಂಗಲ್ ಅಂತ ಕೊಡ್ತಾರೆ. ಸೊ ಆಗ ಏರಿಯಾ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಲೆಂತ್ ಬ್ರೆಡ್ತ್ ಎರಡೂ ಬೇಕು ನಮಗೆ, ಉದ್ದ ಮತ್ತೆ ಅಗಲ ಎರಡೂ ಬೇಕಾಗಿರೋದ್ರಿಂದ ಎರಡನ್ನೂ ಫೈಂಡ್ ಔಟ್ ಮಾಡ್ಕೊಂಡು ಏರಿಯಾನ ಫೈಂಡ್ ಔಟ್ ಮಾಡುವಂತ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ನಮಗೆ ಈಸಿಯಾಗಿ ಆನ್ಸರ್ಸ್ ಗಳು ಗೊತ್ತಾಗ್ತಾ ಹೋಗುತ್ತೆ. ನೋಡಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾವು ಆನ್ಸರ್ ಮಾಡಿದಾಗ 100% ಕರೆಕ್ಟ್ ಆನ್ಸರ್ ಅನ್ನ ಚೂಸ್ ಮಾಡ್ಬೋದು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕ್ವಶನ್ ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 2, ಲಾಸ್ ಮತ್ತೆ ಪ್ರಾಫಿಟ್ ಚಾಪ್ಟರ್ ಗೆ ರಿಲೇಟೆಡ್ ಆಗಿರ್ತಕ್ಕಂತ ಕ್ವಶನ್ ಇದಾಗಿದೆ. A trader brought 30 kg of rice at the rate of 8.50 per kg and 20 kg of the rice the rate of 12.25 per kg. He mixed the two and sold the mixture at the rate of 11.50 per kg. What was the profit percentage in the transaction ಅಂತ ಕೇಳಿದೆ. ನೋಡಿ, ಒಬ್ಬ ವ್ಯಾಪಾರಸ್ಥ 30 ಕೆಜಿ ಅಕ್ಕಿನ 8.50 ರೂಪೀಸ್ಗೆ ತಗೊಂಡು 20 ಕೆಜಿ ಅಕ್ಕಿನ 12.25 ರೂಪೀಸ್ ಸಂಖ್ಯೆ ಖರೀದಿ ಮಾಡಿದಾನೆ. ಅವೆರಡನ್ನ ಮಿಶ್ರಣ ಮಾಡ್ಬಿಟ್ಟು ಆ ಒಂದು ಅಕ್ಕಿಯನ್ನ ಏನ್ ಮಾಡಿದಾನೆ, 11.50 ಹಂಗೆ ಸೇಲ್ ಮಾಡಿದಾನೆ, ಮಾರಿದಾನೆ. ಆಗ ಮಾರಿದಾಗ ಅವನಿಗೆ ಲಾಭ ಬಂದಿದೆಯಂತೆ. ಅವರೇ ಮೆನ್ಷನ್ ಮಾಡಿದ್ದಾರೆ ಪ್ರಾಫಿಟ್ ಅಂದ್ರೆ. ಸೊ ಈ ಟ್ರಾನ್ಸಾಕ್ಷನ್ ಇಂದ ಪ್ರಾಫಿಟ್ ಆಗಿದೆ. ಈ ಪ್ರಾಫಿಟ್ ಆಗಿದೆಯಲ್ವಾ, ಅದನ್ನ ಪರ್ಸೆಂಟೇಜ್ ಅಲ್ಲಿ ಫೈಂಡ್ ಔಟ್ ಮಾಡೋದಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಫಸ್ಟ್ ಮೇನ್ ಆಗಿ ನೋಡ್ಕೊಳ್ಬೇಕಾಗಿರೋದೇನು, ಟ್ರೇಡರು ತಗೊಂಡಿರ್ತಕ್ಕಂತ ರೈಸ್ ಅನ್ನ ಸಪರೇಟ್ ಆಗಿ ತಗೊಂಡಿದ್ದಾರೆ. ಸೊ ಫಸ್ಟ್ ಏನ್ ಮಾಡಿದ್ದಾರೆ, 30 ಕೆಜಿಯನ್ನ ಬೇರೆ ಪ್ರೈಸಿಗೆ, 20 ಕೆಜಿಯನ್ನ ಬೇರೆ ಪ್ರೈಸಿಗೆ ತಗೊಂಡಿದ್ದಾರೆ. ಸೊ ಫಸ್ಟ್ ನಾವು ಕಾಸ್ಟ್ ಪ್ರೈಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಎರಡರದನ್ನು. ಸೊ 30 ಕೆಜಿ ಇದೆ, 30 ಕೆಜಿಯನ್ನ ಎಷ್ಟು ರೂಪೀಸ್ ಹಂಗೆ ತಗೊಂಡಿದ್ದಾನೆ, 1 ಕೆಜಿಗೆ 8.50 ರೂಪೀಸ್ ಹಂಗೆ ತಗೊಂಡಿದ್ದಾರೆ. ಸೊ ಏನಾಗತ್ತೆ, ಟೋಟಲ್ 30 ಕೆಜಿಗೆ ಎಷ್ಟಾಗತ್ತೆ ಅಂತ ನೋಡ್ಕೊಳ್ಬೇಕು. 30 ಇಂಟು 8.50 ಮಲ್ಟಿಪ್ಲೈ ಮಾಡೋಣ. ಸೊ 255 ರೂಪೀಸ್ ಆಗತ್ತೆ. ಕರೆಕ್ಟ್. ನೆಕ್ಸ್ಟ್ ಈಗ 20 ಕೆಜಿ ನೋಡ್ಕೊಳ್ಳೋಣ. ನೆಕ್ಸ್ಟ್ 20 ಕೆಜಿ ರೈಸ್ ಅನ್ನ ಯಾವ ಪ್ರೈಸ್ ಹಂಗೆ ತಗೊಂಡಿರೋದು, ಅವನು 12.25 ರೂಪೀಸ್ ಹಂಗೆ ತಗೊಂಡಿದ್ದಾನೆ. ಸೊ ಏನ್ ಮಾಡ್ಕೊಳ್ಬೇಕು ನಾವೀಗ, 1 ಕೆಜಿಗೆ 12.25 ರೂಪೀಸ್ ಆದ್ರೆ 20 ಕೆಜಿಗೆ ಎಷ್ಟು ಅಂತ ನೋಡ್ಕೊಳ್ಳೋಣ. ಸೊ 245 ರೂಪೀಸ್ ಆಗತ್ತೆ. ಸೊ ಇದೆರಡು ಕಾಸ್ಟ್ ಪ್ರೈಸ್. ಅವನು ಟೋಟಲಿ ಪರ್ಚೇಸ್ ಮಾಡಿರೋದು 50 ಕೆಜಿ ರೈಸ್ ಅನ್ನ, ಅದನ್ನ ಸಪರೇಟ್ ಆಗಿ ಪರ್ಚೇಸ್ ಮಾಡಿದ್ದಾರೆ. ಸೊ ಟೋಟಲ್ ಅಮೌಂಟ್ ಎಷ್ಟಾಯ್ತು ಅಂತ ನೋಡ್ಕೊಳ್ಳೋಣ. ಸೊ ಎರಡನ್ನು ಆಡ್ ಮಾಡಿದ್ರೆ 500 ರೂಪೀಸ್ ಆಗತ್ತೆ. ಸೊ ನಮಗೆ ಇಲ್ಲಿ ಅರ್ಥ ಆಗಿದ್ದೇನು, ಸೊ ಅವನು ಕಾಸ್ಟ್ ಪ್ರೈಸ್ ಆ ರೈಸ್ ಅನ್ನ 50 ಕೆಜಿ ರೈಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಅನ್ನ ಸ್ಪೆಂಡ್ ಮಾಡಿದಾನೆ, 500 ರೂಪೀಸ್ ಸ್ಪೆಂಡ್ ಮಾಡಿದ್ದಾರೆ. ಕರೆಕ್ಟಾ. ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ಸೇಲಿಂಗ್ ಪ್ರೈಸ್ ಅನ್ನ ನೋಡ್ಕೊಳ್ಬೇಕು. ಸೇಲಿಂಗ್ ಪ್ರೈಸ್ ಅನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಅಲ್ಲಿ ಎರಡನ್ನೂ ಮಿಕ್ಸ್ ಮಾಡಿದ್ದಾರೆ. 8.50 ರೂಪೀಸಿಗೆ ತಗೊಂಡಿರೋದು ಮತ್ತೆ 12.25 ರೂಪೀಸಿಗೆ ತಗೊಂಡಿರೋದು ಎರಡನ್ನೂ ಮಿಕ್ಸ್ ಮಾಡಿ 11.50ಗೆ ಸೇಲ್ ಮಾಡಿದ್ದಾರೆ ಅಂತಂದ್ರೆ, ಫಸ್ಟ್ ಮೇನ್ ಆಗಿ ನಾವು ಟೋಟಲ್ ಎಷ್ಟು ಪರ್ಚೇಸ್ ಮಾಡಿದ್ರು ಅವರು, 30 + 20 50 ಕೆಜಿಯನ್ನ ಪರ್ಚೇಸ್ ಮಾಡಿದ್ರು, ಅದು ಗೊತ್ತಿರ್ಬೇಕು. ಸೊ 50 ಕೆಜಿ ರೈಸ್ ಅನ್ನ 11.50 ರೂಪೀಸ್ ಹಂಗೆ ಸೇಲ್ ಮಾಡಿದ್ರು. 1 ಕೆಜಿಗೆ 11.50 ಆದ್ರೆ ಟೋಟಲ್ ಎಷ್ಟಾಗತ್ತೆ, 575 ರೂಪೀಸ್ ಆಗತ್ತೆ. ಸೊ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಕಾಸ್ಟ್ ಪ್ರೈಸ್ 500 ಇದೆ, ಸೇಲಿಂಗ್ ಪ್ರೈಸ್ 575 ಇದೆ. ಅಂದ್ರೆ ನಮಗಿಲ್ಲಿ ಪ್ರಾಫಿಟ್ ಆಗಿದೆ. ಸೇಲಿಂಗ್ ಪ್ರೈಸ್ ಮಾರಿದ ಬೆಲೆ ಯಾವಾಗ್ಲೂ ಜಾಸ್ತಿ ಇತ್ತು ಅಂದ್ರೆ ಲಾಭ ಆಗಿದೆ ಅಂತ ಅರ್ಥ. ಸೊ ಈಗ ಲಾಭದಲ್ಲಿ ನಮಗೆ ಏನಂತ ಕೇಳಿದ್ದಾರೆ, ಎಷ್ಟು ಲಾಭ ಆಗಿದೆ ಅಂತ ಕೇಳಿಲ್ಲ, ಪರ್ಸೆಂಟೇಜ್ ಅನ್ನ ಕೇಳಿದ್ದಾರೆ. ಸೊ ಫಸ್ಟ್ ಈಗ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು ಅಂದ್ರೆ ಪ್ರಾಫಿಟ್ ಫಾರ್ಮುಲಾ ಏನು, SP - CP, ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಸೊ ಈಗ SP ಏನಿದೆ 575 ರೂಪೀಸ್ ಇದೆ, ಮೈನಸ್ CP 500 ರೂಪೀಸ್ ಇದೆ. ಸೊ ಟೋಟಲಿ ಪ್ರಾಫಿಟ್ ಎಷ್ಟು ರೂಪೀಸ್ ಆಗ್ತಾ ಇದೆ ನಮಗೆ, 75 ರೂಪೀಸ್ ಪ್ರಾಫಿಟ್ ಆಗ್ತಾ ಇದೆ.
ಸೊ ಈಗ 75 rupees ಪ್ರಾಫಿಟ್ ಆಗ್ತಾ ಇದೆ ಅಂದ್ರೆ ನಾವು ಪರ್ಸೆಂಟೇಜ್ ಅನ್ನ ಕಂಡುಹಿಡಿಬೇಕು, ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿಬೇಕು. ಮತ್ತೆ ಒಂದು ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಇಲ್ಲಿ, ಪ್ರಾಫಿಟ್ ಬೈ ಸಿಪಿ ಇಂಟು 100. ಸೊ ಪ್ರಾಫಿಟ್ ಏನಿದೆ 75 ಇದೆ, ಸಿಪಿ ಏನ್ ತಗೊಂಡಿದೀವಿ 500 rupees ಆಗಿದೆ, ಸಿಪಿ ಇಂಟು 100ಗೆ ಕನ್ವರ್ಟ್ ಮಾಡಿದ್ರೆ ನಮಗೆ ಅಲ್ಲಿ ಏನ್ ಸಿಗತ್ತೆ, ಪ್ರಾಫಿಟ್ ಪರ್ಸೆಂಟೇಜ್ ಸಿಗತ್ತೆ. ಸೊ 20 ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ 5 1s are 5, 5 1s are 5, 5 5s are 25. ಸೊ ಎಷ್ಟು ಪ್ರಾಫಿಟ್ ಪರ್ಸೆಂಟೇಜ್ ಆಗ್ತಾ ಇದೆ ನಮಗೆ, 15%. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಸಪ್ರೇಟ್ ಆಗಿ ಕೊಟ್ಟಿದ್ರು. ನಾವು ಅದನ್ನ ಕರೆಕ್ಟ್ ಆಗಿ ಕ್ವಶನ್ಸ್ ಅನ್ನ ನಿಧಾನವಾಗಿ ಓದಿದಾಗ ಏನೇನ್ ಮಾಡ್ಬೇಕು, ಫಸ್ಟ್ ನಾನು ಕಾಸ್ಟ್ ಪ್ರೈಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡು ಸೇಲಿಂಗ್ ಪ್ರೈಸ್ ಅನ್ನ ಫೈಂಡ್ ಔಟ್ ಮಾಡ್ಬಿಟ್ಟು ಪ್ರಾಫಿಟ್ ಅನ್ನ, ಲಾಭ ಎಷ್ಟಾಯ್ತು ಅಂತ ನೋಡ್ಕೊಂಡೆ. ಅವ್ರೇನಾದ್ರೂ ಜಸ್ಟ್ ಪ್ರಾಫಿಟ್ ಅಷ್ಟೇ ಕೇಳಿದಿದ್ರೆ 75 ಕರೆಕ್ಟ್ ಆನ್ಸರ್ ಆಗ್ತಾ ಇತ್ತು. ಬಟ್ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡಿ ಅಂದಾಗ ಬಂದಿರ್ತಕ್ಕಂಥ ಪ್ರಾಫಿಟ್ ಅನ್ನ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡಿದಾಗ 15%. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸಿಕ್ಕಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ಪ್ರಾಫಿಟ್ ಮತ್ತೆ ಲಾಸಿಗೆ ರಿಲೇಟೆಡ್ ಆಗಿರುವಂತ ಕ್ವಶನ್ ಇದು, ತುಂಬಾ ಇಂಪಾರ್ಟೆಂಟ್. ನೋಡಿ, ಇದೇ ಕ್ವಶನ್ ಅಲ್ಲಿ ನಾನು 2 ಫಾರ್ಮುಲಾ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಾರ್ಮುಲಾಗಳನ್ನ ಚೆನ್ನಾಗಿ ತಿಳ್ಕೊಳ್ಳಿ, ಯಾವುದೇ ಕ್ವಶನ್ಸ್ ಬಂದ್ರು ಸಾಲ್ವ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3, ಡಿವಿಷನ್ ಗೆ ರಿಲೇಟೆಡ್, ಅಂದ್ರೆ ಆಪರೇಷನ್ಸ್ ಆನ್ ಹೋಲ್ ನಂಬರ್ ಚಾಪ್ಟರ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇದು. ಇನ್ ದಿ ಡಿವಿಷನ್ ಪ್ರಾಬ್ಲಮ್, ಆ ಸ್ಟೂಡೆಂಟ್ಸ್ ಟುಕ್ 8 ಆಸ್ ಅ ಡಿವೈಸರ್ ಬೈ ಮಿಸ್ಟೇಕ್ ಇನ್ ದ ಪ್ಲೇಸ್ ಆಫ್ 3. ನೋಡಿ, ಅವನು 3 ಇಂದ ಡಿವೈಡ್ ಮಾಡ್ಬೇಕಿತ್ತು. ಒಬ್ಬ ವಿದ್ಯಾರ್ಥಿ 3ರ ಬದಲು 8ರಿಂದ ಭಾಗಿಸಿದಾನೆ. ಈಗ ನಾವು ಬೋರ್ಡ್ ಮೇಲೆ ಬರ್ದಾಗ ನಂಬರ್ಸ್ ಗಳನ್ನ ಮಿಸ್ಟೇಕ್ಸ್ ಮಾಡ್ಕೊಳ್ತೀವಿ, ಆ ರೀತಿ ಮಿಸ್ಟೇಕ್ ಆಗಿದೆ. 3 ಹಾಕೊಳ್ಳೋ ಜಾಗದಲ್ಲಿ 8 ಹಾಕೊಂಡು ಡಿವೈಡ್ ಮಾಡಿದಾಗ ಆನ್ಸರ್ 15 ಬಂದಿದೆ ಅಂತೆ. ಹಾಗಾದ್ರೆ ವಾಟ್ ವಾಸ್ ದ ಕರೆಕ್ಟ್ ಆನ್ಸರ್ ಅಂತ ಕೇಳಿದಾನೆ. ಕರೆಕ್ಟ್ ಆನ್ಸರ್ ಮಾಡಿದ್ರೆ ಏನ್ ಬರುತ್ತೆ ಅಂತ ಕೇಳಿದಾರೆ. ಸೊ ಇಲ್ಲಿ ನಮಗೆ ಆನ್ಸರ್ ಅಂತ ಕೊಟ್ಟಿದಾರಲ್ವಾ, ಅದು ಕೋಶಿಯಂಟ್. ಡಿವೈಸರ್ ಕೊಟ್ಟಿದ್ದಾರೆ, ಯಾವ ನಂಬರ್ ಇಂದ ಡಿವೈಡ್ ಮಾಡಿದ್ದಾರೆ ಅಂತ ಕೊಟ್ಟಿದಾರಲ್ವಾ. ಸೊ ನಾವು ಡಿವಿಡೆಂಡ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಯಾವ ಫಾರ್ಮುಲಾನ ಯೂಸ್ ಮಾಡ್ತೀವಿ, ಡಿವೈಸರ್ ಇಂಟು ಕೋಶಿಯಂಟ್. ಡಿವೈಸರ್ ಇಂಟು ಕೋಶಿಯಂಟ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಭಾಜ್ಯ ಅದು ಡಿವಿಡೆಂಡ್ ಸಿಗತ್ತೆ. ಭಾಜಕ ಇಂಟು ಭಾಗಲಬ್ಧನ ಗುಣಿಸಿ ಭಾಜ್ಯ ಸಿಗತ್ತೆ. ಸೊ ಈಗ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ಇರೋ ಕ್ವಶನ್ ಕೊಟ್ಟಿರೋದ್ರಲ್ಲಿ ಕೋಶಿಯಂಟ್ ಯಾವುದು 15 ಬಂದಿದೆ, ಆನ್ಸರ್ 15 ಅಂತ ಕೊಟ್ಟಿದಾರಲ್ವಾ. ಸೊ ಯಾವ ನಂಬರ್ ಇಂದ ಡಿವೈಡ್ ಮಾಡಿದ್ದಾರೆ, 8 ಇಂದ ಡಿವೈಡ್ ಮಾಡಿದ್ದಾರೆ. ಸೊ 15 8s are 120. ಒಂದ್ ಅಬ್ಸರ್ವ್ ಮಾಡಿ, ಇನ್ ಕೇಸ್ ಏನಾದ್ರೂ ರಿಮೈಂಡರ್ ಅಂತ ಮೆನ್ಷನ್ ಮಾಡಿದ್ರು ಅಂತಂದ್ರೆ ಡಿವೈಸರ್ ಇಂಟು ಕೋಶಿಯಂಟ್ ಮಾಡ್ಕೊಂಡು ಪ್ಲಸ್ ರಿಮೈಂಡರ್ ಮಾಡ್ಕೊಳ್ಬೇಕು ನಮಗೆ ಆನ್ಸರ್ ಬೇಕು ಅಂದ್ರೆ. ಇಲ್ಲಿ ಯಾವುದೇ ಕೋಶಿಯಂಟ್ ಮೆನ್ಷನ್ ಮಾಡಿಲ್ದೇ ಇರೋದ್ರಿಂದ ಜಸ್ಟ್ ಡಿವೈಸರ್ ಮತ್ತೆ ಕೋಶಿಯಂಟ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಡಿವಿಡೆಂಡ್ ಸಿಗತ್ತೆ. ಈಗ ಗೊತ್ತಾಯ್ತು ನಮಗೆ 120 ಅವರು 3 ಇಂದ ಡಿವೈಡ್ ಮಾಡ್ಬೇಕಿತ್ತು, ಆದ್ರೆ ಅವರು 8 ಇಂದ ಡಿವೈಡ್ ಮಾಡಿರೋದ್ರಿಂದ 15 ಆನ್ಸರ್ ಬಂದಿದೆ. ಸೊ ಈಗ ಕರೆಕ್ಟ್ ಆನ್ಸರ್ ಬರ್ಬೇಕು ಅಂದ್ರೆ ಯಾವ ನಂಬರ್ ಅಂತ ಗೊತ್ತಾಯ್ತಲ್ವಾ. ಸೊ 120 ಏನ್ ಮಾಡೋಣ, ಈಗ ಕರೆಕ್ಟ್ ಮೆಥಡ್ ಅಲ್ಲಿ ಡಿವಿಷನ್ ಮಾಡೋಣ. 120 ಡಿವೈಡೆಡ್ ಬೈ 3. 3 1s are 3, 3 4s are 12, 0 as it is. So what is the quotient? 40. ನೋಡಿ, 40 ಆನ್ಸರ್ ಬರ್ಬೇಕಿತ್ತು, ತಪ್ಪಾಗಿ ಹಾಕೊಂಡಿದ್ರಿಂದ ಅವ್ರಿಗೆ ಆನ್ಸರ್ ಬೇರೆ ಬಂತು 15. ಸೊ ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕು ಅದೇ ಸಂಖ್ಯೆಯಿಂದನೇ ಭಾಗಿಸ್ಬೇಕು, ಇಲ್ಲ ಅಂದ್ರೆ ಉತ್ತರ ತಪ್ಪಾಗಿ ಬರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಈ ಕ್ವಶನ್. ಸೊ 15 ಇಂಟು 8 ಮಾಡ್ಕೊಂಡ್ವಿ ಫಸ್ಟ್, 120 ಬಂತು. 120 3 ಇಂದ ಡಿವೈಡ್ ಮಾಡಿದಾಗ ಕರೆಕ್ಟ್ ಆನ್ಸರ್ 40 ಸಿಕ್ಕಿದೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಇದು ಫಸ್ಟ್ ಚಾಪ್ಟರ್ ಅಂದ್ರೆ ಡೆಸಿಮಲ್ ಚಾಪ್ಟರ್ ಗೆ ರಿಲೇಟೆಡ್ ಆಗಿದೆ. ಫಂಡಮೆಂಟಲ್ ಆಪರೇಷನ್ಸ್ ಅಲ್ಲೇ ಬರುತ್ತೆ, ಬಟ್ ಡೆಸಿಮಲ್ ನಂಬರ್ಸ್ ಕೊಟ್ಟಿರೋದ್ರಿಂದ ಡೆಸಿಮಲ್ ಚಾಪ್ಟರ್ ಗೆ ರಿಲೇಟೆಡ್ ಆಗಿದೆ. In the number 5.00348, the place value of 4 is how much times lesser than its face value ಅಂತ ಕೇಳಿದ್ದಾರೆ. ಹೌ ಮಚ್ ಲೆಸ್ ಅಂತ ಕೇಳಿಲ್ಲ, ಹೌ ಮೆನಿ ಟೈಮ್ಸ್ ಅಂತ ಕೇಳಿರೋದ್ರಿಂದ ಕರೆಕ್ಟ್ ಆಗಿ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. 4ರ ಸ್ಥಾನ ಬೆಲೆ ಅದರ ಮುಖ ಬೆಲೆಗಿಂತ ಎಷ್ಟು ಪಟ್ಟು ಕಡಿಮೆ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಬರ್ಕೊಳ್ಬೇಕಾಗಿರೋದೇನು, ಫೇಸ್ ವ್ಯಾಲ್ಯೂ ಮತ್ತೆ ಪ್ಲೇಸ್ ವ್ಯಾಲ್ಯೂ ಎರಡನ್ನು ಬರ್ಕೊಳ್ಳೋಣ. ಮುಖ ಬೆಲೆ ನೋಡಿ, ಯಾವುದೇ ಸಂಖ್ಯೆ ಯಾವುದೇ ಪ್ಲೇಸ್ ಅಲ್ಲಿ ಇದ್ರು ಅದರ ಫೇಸ್ ವ್ಯಾಲ್ಯೂ ಏನಾಗತ್ತೆ, ಅದೇ ನಂಬರ್ ಆಗಿರುತ್ತೆ. ಸೊ 4ದು ಪ್ಲೇಸ್ ವ್ಯಾಲ್ಯೂ 4 ಆಯ್ತು. ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ಅಂತ ಬಂದಾಗ ಡೆಸಿಮಲ್ ನಂಬರ್ಸ್ ಅಲ್ಲಿ ಚೇಂಜ್ ಆಗತ್ತೆ. ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ನೋಡಿ, 10,000th ಪ್ಲೇಸ್ ಅಲ್ಲಿ ಇರೋದ್ರಿಂದ ಏನಾಯ್ತು, ಇದು 4/10,000 ಆಗತ್ತೆ. ಸೊ ಹೌ ಮೆನಿ ಟೈಮ್ಸ್ ಲೆಸ್ ಅಂತ ಕೇಳಿದಾಗ ಇದೆರಡನ್ನು ಡಿವಿಷನ್ ಮಾಡಿ
ಸೊ 4 ಡಿವೈಡೆಡ್ ಬೈ 4/10,000 ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಸಿಗತ್ತೆ. ಸೊ ಈಗ ಫ್ರಾಕ್ಷನ್ ಡಿವಿಷನ್ ಅಂತ ಬಂದಿದ ತಕ್ಷಣ ನಾವು ಡಿವಿಷನ್ ಸ್ಟೆಪ್ಸ್ ಅಲ್ಲಿ ಏನ್ ಮಾಡ್ತೀವಿ, ಸಿಂಬಲ್ ಚೇಂಜ್ ಮಾಡ್ಕೊಂಡು ರೆಸಿಪ್ರೋಕಲ್ ಮಾಡ್ಕೊಳ್ತೀವಿ, ಅದು ನೆನ್ಪಿರ್ಲಿ. ಸೊ ಈಗ 4 1s ಕ್ಯಾನ್ಸಲ್ ಆಯ್ತು. ಉಳ್ಕೊಂಡಿದ್ದ ಆನ್ಸರ್ ಏನು, 10,000. ಅಂದ್ರೆ ಎಷ್ಟು ಟೈಮ್ಸ್ ಲೆಸ್ಸರ್ ಇದೆ, 10,000 ಟೈಮ್ಸ್. ಆಪ್ಷನ್ ಬಿ ನಲ್ಲಿ ಇದೆ ನೋಡಿ ಆನ್ಸರ್. ಸೊ ಡಿವಿಷನ್ ಮಾಡ್ಕೊಳ್ಬೇಕಾದ್ರೆ ನಾರ್ಮಲ್ ಡಿವಿಷನ್ ಆದ್ರೆ ನಾರ್ಮಲಿ ಡಿವಿಷನ್ ಮಾಡ್ತೀವಿ, ಬಟ್ ಫ್ರಾಕ್ಷನ್ ಡಿವಿಷನ್ ಅಂತ ಬಂದಾಗ ಸಿಂಬಲ್ ಚೇಂಜ್ ಮಾಡ್ಕೊಂಡು ರೆಸಿಪ್ರೋಕಲ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ರೆಸಿಪ್ರೋಕಲ್ ಮಾಡ್ಕೊಂಡಿಲ್ಲ ಅಂದ್ರೆ ಆನ್ಸರ್ ತಪ್ಪಾಗಿ ಬರುತ್ತೆ. ಸೊ ಇಲ್ಲಿ ನಮಗೆ ಕ್ವಶನ್ ಗೆ ಸಿಕ್ಕಂತ ಆನ್ಸರ್ ಏನು, 10,000. ಆಪ್ಷನ್ ಬಿ ನಲ್ಲಿದೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ವಿಡಿಯೋನ ಪಾಸ್ ಮಾಡಿ ಕ್ವಶನ್ಸ್ ಗಳನ್ನ ಬರ್ಕೊಂಡು ಆನ್ಸರ್ಸ್ ಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ, ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳಿವು. ಸೊ ಈಗ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. A fruit seller sells a rose for 6 rupees and sells a bouquet of 12 roses for 55 rupees. If Meena purchase 58 roses, find the amount she has to pay ಅಂತ ಕೊಟ್ಟಿದ್ದಾರೆ. ಒಬ್ಬ ಹೂವಿನ ಮಾರಾಟಗಾರ ಒಂದು ಗುಲಾಬಿಯನ್ನ 6 ರೂಪಾಯಿಗೆ, ಒಂದು ಸಿಂಗಲ್ ರೋಸ್ ಅನ್ನ ತಗೊಂಡ್ರೆ 6 ರೂಪೀಸ್ ಅಂತೆ. ಅದೇ 12 ಗುಲಾಬಿಗಳ ಬೊಕ್ಕೆ ಇರುತ್ತಲ್ವಾ, ಆ ಬೊಕ್ಕೆನ ತಗೊಂಡ್ರೆ 55 ರೂಪೀಸ್ ಅಂತೆ. ಹಾಗಾದ್ರೆ ನಮಗೆ ಬೇಕಾಗಿರೋದು, ಮೀನಾಗೆ ಬೇಕಾಗಿರೋದು ಎಷ್ಟು, 58 ಗುಲಾಬಿ ಅಷ್ಟೇ ಬೇಕು ಅವಳಿಗೆ. ಒಂದು ಎಕ್ಸ್ಟ್ರಾನು ಬೇಡ, ಒಂದು ಕಡಿಮೆನೂ ಬೇಡ. ಸೊ ಹಾಗಾಗಿ ಅವಳು ಯಾವ ರೇಟಿಗೆ ರೋಸ್ ಗಳನ್ನ ಪರ್ಚೇಸ್ ಮಾಡ್ಬೋದು ಅಂತ ಕೇಳಿದ್ದಾರೆ. ನೋಡಿ, ಈ ರೀತಿ ತಗೊಂಡಾಗ ನಾವಲ್ಲಿ ಸಿಂಗಲ್ ಪ್ರೈಸ್ ಅನ್ನ ಕೊಟ್ಟಿದಾರಲ್ವಾ, ಸಿಂಗಲ್ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಜಾಸ್ತಿ ಅಮೌಂಟ್ ಆಗತ್ತೆ. ಸೊ ನಾವೇನ್ ಮಾಡ್ಬೇಕು, ಬೊಕೆಗೆ 12 ರೋಸಸ್ಗೆ 55 ರೂಪೀಸ್. ಈಗ ಅಬ್ಸರ್ವ್ ಮಾಡಿ, 12 6 72 ಆಗತ್ತೆ. 12 ರೋಸಸ್ ನಾವು ಸಿಂಗಲ್ ಆಗಿ ತಗೊಳ್ತೀವಿ ಅಂತಂದ್ರೆ 72 ರೂಪೀಸ್ ಆಗುತ್ತೆ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಆಫರ್ ಆಗಿ 55 ರೂಪೀಸ್ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಕ್ವಶನ್ಸ್ ಕೊಟ್ಟಾಗ ನಾವು ಯಾವ್ದು ಕಡಿಮೆ ರೇಟ್ ಆಗುತ್ತೋ ಅದೇ ಮೆಥಡ್ ಅಲ್ಲಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ನಾವು ನೋಡ್ಬೇಕಾಗಿರೋದೇನು, ಒಂದು ಬೊಕ್ಕೆನಲ್ಲಿ 12 ರೋಸಸ್ ಇರುತ್ತೆ ಅಂದ್ರೆ ಮೀನಾಗೆ ಬೇಕಾಗಿರೋದು 58 ರೋಸಸ್. ಸೊ ಬೊಕ್ಕೆಗಳನ್ನ ಎಷ್ಟು ತಗೋಬಹುದು ಅಂತ ನೋಡ್ಕೊಳ್ಬಹುದು. ಸೊ ಅವಾಗ ಏನ್ ಮಾಡ್ಕೊಳ್ಳೋಣ, 58 ಅನ್ನ 12 ಇಂದ ಡಿವೈಡ್ ಮಾಡ್ಕೊಳ್ಳೋಣ. ಸೊ ಎಷ್ಟು ಬೊಕ್ಕೆ ತಗೋಬಹುದು ಅನ್ನೋದು ಗೊತ್ತಾಗತ್ತೆ. ಸೊ 12 4s 48, ರಿಮೈನಿಂಗ್ 10 ಉಳಿತು. ಅಂದ್ರೆ ಅವರು ಮೀನಾ ಏನ್ ಮಾಡ್ಬೇಕು, 4 ಬೊಕೆನ ತಗೋಬೇಕು, ಇನ್ನು 10 ರೋಸಸ್ ಅನ್ನ ಸಿಂಗಲ್ ಆಗಿ ತಗೋಬೇಕು. ಈ ರೀತಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳಿ. ಸೊ ಈಗಾಗಾದ್ರೆ 4 ಬೊಕೆನ ತಗೋಬೇಕು ಅಂತಂದ್ರೆ ಒಂದು ಬೊಕೆಗೆ 55 ರೂಪೀಸ್ ಆದ್ರೆ 4 ಬೊಕೆಗೆ ಎಷ್ಟಾಗತ್ತೆ ಅಂತ ನೋಡ್ಕೊಳ್ಳಿ. 55 ಇಂಟು 4 ಮಾಡೋಣ. ಸೊ ಏನ್ ಬಂತು, 220 ರೂಪೀಸ್ ಆಗತ್ತೆ. 4 ಬೊಕೆಗೆ ಎಷ್ಟಾಯ್ತು ಅವರಿಗೆ, 220 ರೂಪೀಸ್ ಆಯ್ತು. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಅವಳಿಗೆ ಎಕ್ಸಾಕ್ಟ್ ಆಗಿ 58 ರೋಸಸ್ ಬೇಕಾಗಿರೋದ್ರಿಂದ ಇನ್ನು ಎಷ್ಟು, ಈಗ 4 ಬೊಕೆನಲ್ಲಿ ಜಸ್ಟ್ 48 ರೋಸಸ್ ಅಷ್ಟೇ ಬರ್ತಾ ಇದೆ. ಇನ್ನು 10 ರೋಸಸ್ ಎಕ್ಸ್ಟ್ರಾ ಬೇಕಲ್ವಾ. ಸೊ ರಿಮೈನಿಂಗ್ 10 ರೋಸಸ್ ಅನ್ನ ಏನ್ ಮಾಡ್ಬೇಕು, ಅವಳು ಸಿಂಗಲ್ ಆಗಿ ತಗೋಬೇಕು. ಸೊ 10 ಗೆ ಒಂದು ರೋಸಿಗೆ 6 ರೂಪೀಸ್ ಆದ್ರೆ 10 ರೋಸ್ಗೆ ಎಷ್ಟಾಗತ್ತೆ, 10 6 60 ರೂಪೀಸ್ ಆಯ್ತು. ಸೊ ಟೋಟಲ್ ಅಮೌಂಟ್ ಎಷ್ಟಾಯ್ತು ಅವರಿಗೆ, ಬೊಕೆ 4 ಬೊಕೆಗೆ 220 ರೂಪೀಸ್ ಪ್ಲಸ್ 60 ರೂಪೀಸ್ ಆಯ್ತು. ಸೊ ಎಷ್ಟಾಯ್ತು ಆನ್ಸರು, 280 ರೂಪೀಸ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೀವು ಕರೆಕ್ಟ್ ಆಗಿ ನೋಡಿ, ಬೊಕೆಗಳನ್ನ ಪರ್ಚೇಸ್ ಮಾಡ್ತೀರಲ್ವಾ, ಆ ಬೊಕೆನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದನ್ನ ಬೊಕೆ ರೂಪದಲ್ಲಿ ಎಷ್ಟು ತಗೊಳ್ಬಹುದು ಅನ್ನೋದನ್ನ ನೋಡ್ಕೊಳ್ಬೇಕು. ನೀವೇನಾದ್ರೂ ಸಿಂಗಲ್ ಆಗಿ ತಗೊಳ್ತೀನಿ ಅಂತ ಹೋದ್ರೆ ಅಲ್ಲಿ ಜಾಸ್ತಿ ಆಗತ್ತೆ. 58 ಇಂಟು 6 ಮಾಡಿದ್ರೆ 348 ರೂಪೀಸ್ ಬರುತ್ತೆ. ಆ ಅಮೌಂಟಿಗೂ 280 ರೂಪೀಸ್ಗೂ ತುಂಬಾ ಡಿಫರೆನ್ಸ್ ಇದೆಯಲ್ವಾ. ಸೊ ಅದಕ್ಕೆ ಏನ್ ಮಾಡ್ಕೊಳ್ಬೇಕು, ಇದೇ ಮೆಥಡ್ ಅಲ್ಲಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಿ ಈಸಿಯಾಗಿ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಫ್ಯಾಕ್ಟರ್ಸ್ ಮಲ್ಟಿಪಲ್ಸ್ ಚಾಪ್ಟರ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇದು. ವಾಟ್ ಈಸ್ ದ ಸಮ್ ಆಫ್ ಆಲ್ ದ ಫ್ಯಾಕ್ಟರ್ಸ್ ಆಫ್ 12 ಅಂತ ಕೊಟ್ಟಿದ್ದಾರೆ. 12 ನ ಎಲ್ಲಾ ಅಪವರ್ತನಗಳನ್ನ ಬರಿಬೇಕು. 12 ಯಾವ್ಯಾವ ನಂಬರ್ಸ್ ಇಂದ ಡಿವೈಡ್ ಆಗತ್ತೆ, ಫ್ಯಾಕ್ಟರ್ಸ್ ಅಂದ್ರೆ ಯಾವ್ಯಾವ ನಂಬರ್ಸ್ ಇಂದ ಡಿವೈಡ್ ಆಗತ್ತೆ ಅನ್ನೋದನ್ನ ನೋಡ್ಕೊಳ್ಬೇಕು. ಸೊ ಈಗ 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಎಲ್ಲಾ ನಂಬರ್ಸ್ 1 ಇಂದ ಡಿವೈಡ್ ಆಗತ್ತೆ. ಸೊ ಹಾಗಾಗಿ 1 ಬರ್ಕೊಳ್ಳಿ. ಸೊ 2 6 12 ಬರುತ್ತೆ. 2 1s ಟೇಬಲ್ ಅಲ್ಲಿ 12 ಬರುತ್ತೆ. 3 4s 12 ಬರುತ್ತೆ. 4 3s 12 ಬರುತ್ತೆ. 6 2s 12 ಬರುತ್ತೆ. 12 1s 12 ಆಯ್ತು. ಸೊ ಎಲ್ಲಾ ಫ್ಯಾಕ್ಟರ್ಸ್ ಗಳನ್ನ ಬರ್ದಿದ್ದೀನಿ. ಸೊ ಟೋಟಲಿ ಎಷ್ಟು ಫ್ಯಾಕ್ಟರ್ಸ್ ಇದೆ 12 ಗೆ, 6 ಫ್ಯಾಕ್ಟರ್ಸ್ ಇದೆ.
6 ಅಪವರ್ತನಗಳನ್ನ ಹೊಂದಿದೆ. ಸೊ ಈ 6 ಫ್ಯಾಕ್ಟರ್ಸ್ ಅನ್ನ ಆಡ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ 12, 6, 4, 3, 2, 1 ಎಲ್ಲಾ ನಂಬರ್ಸ್ ಅನ್ನ ಆಡ್ ಮಾಡಿದಾಗ ಆನ್ಸರ್ 28 ಬರುತ್ತೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಆಗಿ ಅಡಿಷನ್ ಮಾಡ್ಕೊಳ್ಳೋದನ್ನ ಕರೆಕ್ಟ್ ಆಗಿ ಅರೇಂಜ್ ಮಾಡ್ಕೊಳ್ಬೇಕು. ಸೊ ಅರೇಂಜ್ ಮಾಡಿದಾಗ ಏನ್ ಸಿಗುತ್ತೆ ನಮಗೆ ಆನ್ಸರ್ 28. ಆಪ್ಷನ್ ಎ ನಲ್ಲೇ ಇದೆ ನೋಡಿ. ಸೊ ಫ್ಯಾಕ್ಟರ್ಸ್ ಅಂದಿದ ತಕ್ಷಣ ಕರೆಕ್ಟ್ ಕೇರ್ಫುಲ್ ಆಗಿ ಬರ್ಕೊಳ್ಬೇಕು. ಆ ಕೊಟ್ಟಿರ್ತಕ್ಕಂತ ನಂಬರ್ಸ್ ಯಾವ್ಯಾವ ನಂಬರ್ ಇಂದ ಡಿವೈಡ್ ಆಗತ್ತೆ ಅನ್ನೋದನ್ನ ರೀಕಾಲ್ ಮಾಡ್ಕೊಂಡ್ ಬರೀರಿ. ಆಗ ಈಸಿಯಾಗಿ ಗೊತ್ತಾಗ್ಬಿಡತ್ತೆ ನಿಮಗೆ. ಇಲ್ಲ ಯಾವ್ಯಾವ ಟೇಬಲ್ಸ್ ಅಲ್ಲಿ, ಈಗ ನೋಡಿ ನಾನು ಬರ್ದೆ 12 1 1s ಟೇಬಲ್ಸ್ ಅಲ್ಲಿ ಬರುತ್ತೆ, 2 1s ಟೇಬಲ್ಸ್ ಅಲ್ಲಿ ಬರುತ್ತೆ, 3 1s ಟೇಬಲ್ಸ್ ಅಲ್ಲಿ ಬರುತ್ತೆ, 4 1s ಟೇಬಲ್ಸ್ ಅಲ್ಲಿ ಬರುತ್ತೆ. ಮಧ್ಯದಲ್ಲಿ 5 ಬಂತು, 5 1s ಟೇಬಲ್ ಅಲ್ಲಿ 12 ಬರೆಯಲ್ಲ. ಸೊ ಹಾಗಾಗಿ ನಾನು 5 ಬರ್ದಿಲ್ಲ. ಸೊ ಈ ರೀತಿ ಟೇಬಲ್ಸ್ ಅನ್ನ ರೀಕಾಲ್ ಮಾಡ್ಕೊಂಡು ಡಿವಿಸಿಬಿಲಿಟಿ ರೂಲ್ಸ್ ಅನ್ನ ಅಪ್ಲೈ ಮಾಡ್ಕೊಂಡು ಫ್ಯಾಕ್ಟರ್ಸ್ ಗಳನ್ನ ಬರೀರಿ, ನಿಮಗೆ ತುಂಬಾ ಈಸಿ ಆಗತ್ತೆ. ಸೊ 6th ಕ್ವಶನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 7. ಇಲ್ಲಿ ಡೆಸಿಮಲ್ ಡಿವಿಷನ್ ಅನ್ನ ಕೊಟ್ಟಿದ್ದಾರೆ. ಡೆಸಿಮಲ್ ಡಿವಿಷನ್ ಅನ್ನ ಮಾಡ್ಬೇಕಾದ್ರೆ ನೋಡಿ, ಡೆಸಿಮಲ್ ಪಾಯಿಂಟ್ ಗಳನ್ನ ರಿಮೂವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ಇದನ್ನ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರ್ಕೊಂಡು ಆನ್ಸರ್ಸ್ ಅನ್ನ ಮಾಡ್ತೀನಿ. 362.50 ಡಿವೈಡೆಡ್ ಬೈ 5.5. ಫಸ್ಟ್ ನಮಗೆ ಎರಡೂ ಕಡೆ ಡೆಸಿಮಲ್ ಪಾಯಿಂಟ್ ಇದೆ ಅಂದ್ರೆ ನಾವು ಡೆಸಿಮಲ್ ಪಾಯಿಂಟ್ ಅನ್ನ ಈಸಿಯಾಗಿ ಎಕ್ಸಿಟ್ ಮಾಡ್ಕೊಳ್ಬಹುದು. 1 ಪ್ಲೇಸ್ ಇದೆ ಇಲ್ಲಿ, 1 ಪ್ಲೇಸ್ ಮೂವ್ ಮಾಡ್ಕೊಳ್ಳಿ, ಇಲ್ಲಿ 1 ಪ್ಲೇಸ್ ಮೂವ್ ಮಾಡ್ಕೊಳ್ಳಿ. ಸೊ ಏನಾಯ್ತು, 3625.0 ಡಿವೈಡೆಡ್ ಬೈ 55 ಅಂತು. ಸೊ ಇಲ್ಲಿ ಪಾಯಿಂಟ್ ಆದ್ಮೇಲೆ 0 ಇತ್ತು ಅಂದ್ರೆ ನಾರ್ಮಲಿ ನಾವು ಅದನ್ನ ಕನ್ಸಿಡರ್ ಮಾಡ್ಕೊಳ್ಳಲ್ಲ, ಯಾಕೆಂದ್ರೆ ಏನು ಇಲ್ಲ ಅಂತ ತಗೊಳ್ತೀವಿ. ಸೊ ಇಲ್ಲಿ ನಿಮಗೆ 55 ಒನ್ಸ್ ಟೇಬಲ್ಸ್ ಗೊತ್ತಾಗ್ತಿಲ್ಲ, ನೀವು ಗೊತ್ತಿಲ್ಲ ಅಂದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಫ್ರಾಕ್ಷನ್ ಸಿಂಪ್ಲೆಸ್ಟ್ ಫಾರ್ಮ್ ಗೊತ್ತಲ್ವಾ, ಸಿಂಪ್ಲಿಫೈ ಮಾಡ್ಕೊಂಡು ಆನ್ಸರ್ ಅನ್ನ ಮಾಡಿ. 5 1s 5, 5 1s 5. ನೆಕ್ಸ್ಟ್ 5 7s 35, 1 ರಿಮೈಂಡರ್ ಉಳಿತು. 5 2s 10, 5 5s 25. ಡೆಸಿಮಲ್ ಪಾಯಿಂಟ್ ಇದೆ 0 ಹಾಕೊಳ್ಳಿ. ನಾನು ಅವಾಗ್ಲೇ ಹೇಳಿದೆ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂದ್ರೂ ಕನ್ಸಿಡರ್ ಮಾಡ್ಕೊಳ್ಬೇಡಿ ಅಂತ. ಸೊ 725.0 ಡಿವೈಡೆಡ್ ಬೈ 11 ಬಂತು. ಈಗ 11 ಇಂದ ಸಿಂಪ್ಲಿಫೈ ಮಾಡ್ಕೊಳ್ಳೋದಿಕ್ಕಾಗಲ್ಲ, ಕಂಪಲ್ಸರಿ ನಾವು ಡಿವಿಷನ್ ಅನ್ನ ಮಾಡ್ಕೊಳ್ಳೇಬೇಕು. ನಾರ್ಮಲ್ ಡಿವಿಷನ್ ಆದ್ರೂ ಮಾಡ್ಕೊಳ್ಳಿ, ಅಲ್ಲೇ ಕ್ಯಾನ್ಸಲ್ ಆದ್ರೂ ಮಾಡ್ಕೊಳ್ಳೋಣ. ಸೊ ನಾರ್ಮಲ್ ಡಿವಿಷನ್ ಅನ್ನೇ ಮಾಡ್ತಾ ಇದ್ದೀನಿ ನಾನೀಗ. 11 6 66 ಆಗತ್ತೆ ನೋಡಿ. ಕರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾದ್ರೂ ಅಷ್ಟೇನೆ, ನೀವೇನಾದ್ರೂ ಕ್ಯಾನ್ಸಲ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಂಡಿಲ್ಲ, ನೀವಿಲ್ಲ ಡೈರೆಕ್ಟ್ ಆಗಿ ನೀವೇನ್ ಮಾಡಿ, ನಮಗೆ 55 ಒನ್ಸ್ ಟೇಬಲ್ಸ್ ಬರುತ್ತೆ, ನಾವು ಡೈರೆಕ್ಟ್ ಆಗಿ ಮಾಡ್ಕೊಳ್ತೀವಿ ಅಂತಂದ್ರೆ ತೊಂದ್ರೆ ಇಲ್ಲ, ಡೈರೆಕ್ಟ್ ಆಗೇ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಈ ರೀತಿ ಸಿಂಪ್ಲಿಫೈ ಮಾಡ್ಕೊಂಡು ಡಿವಿಷನ್ ಅನ್ನ ಮಾಡಿ. ಸೊ 11 6 66 ಆಯ್ತಲ್ವಾ. 72 ನಲ್ಲಿ 66 ಅನ್ನ ಮೈನಸ್ ಮಾಡ್ಕೊಂಡ್ರೆ 6 ರಿಮೈಂಡರ್ ಉಳಿಯುತ್ತೆ. 5 ಅನ್ನ ಕೆಳಗಡೆ ಇಳಿಸ್ಕೊಳ್ಳಿ. ಸೊ ನೆಕ್ಸ್ಟ್ 11 5s 55 ಆಯ್ತು. ಸೊ 55 ಮೈನಸ್ 5 0 ಆಗತ್ತೆ. 6 ಅಲ್ಲಿ 5 ಮೈನಸ್ ಮಾಡಿದ್ರೆ 1 ರಿಮೈಂಡರ್ ಉಳಿತು. ಸೊ ಈಗ ಡೆಸಿಮಲ್ ಪಾಯಿಂಟ್ ಇದೆ, ಡೆಸಿಮಲ್ ಪಾಯಿಂಟ್ ಅನ್ನ ಕೋಶೆಂಟ್ ಗೆ ಶಿಫ್ಟ್ ಮಾಡ್ಕೊಂಡು 0 ನ ಕೆಳಗಡೆ ಇಳಿಸ್ಕೊಳ್ಳಿ. ಸೊ 11 9s 99 ಆಯ್ತು. 1 ರಿಮೈಂಡರ್ ಉಳಿತು. ಸೊ ನೋಡಿ, ಈಗ ಆಪ್ಷನ್ಸ್ ಅನ್ನ ಚೆಕ್ ಮಾಡಿ, ನಿಯರೆಸ್ಟ್ ಆನ್ಸರ್ ಯಾವ್ದು ಬರುತ್ತೆ. ಈಗ ನಾವು ಆಲ್ರೆಡಿ ಡೆಸಿಮಲ್ ಪಾಯಿಂಟ್ ಇಟ್ಟಿರೋದ್ರಿಂದ 1 0 ಹಾಕೊಂಡು ಕಂಟಿನ್ಯೂ ಮಾಡ್ಬೋದು. ಈಗ ಇದೇ ಸ್ಟೆಪ್ ಅಲ್ಲಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. 1 0 ಇದೆ, 10 ಆಯ್ತು. 11 ಇಂದ 10 ಡಿವೈಡ್ ಆಗತ್ತಾ, ಇಲ್ಲ. ಸೊ ನಾವು ಅವಾಗ ಏನ್ ಮಾಡ್ತೀವಿ, 0s ಅಂತ ಡಿವಿಷನ್ ಮಾಡ್ತೀವಿ. ಇನ್ನು ಕಂಟಿನ್ಯೂ ಡಿವೈಡ್ ಆಗತ್ತೆ, ಬಟ್ ನಮ್ಗೆ ಆಪ್ಷನ್ ಅಲ್ಲಿ ಅಷ್ಟಕ್ಕೆ ಡೈರೆಕ್ಟ್ ಆನ್ಸರ್ ಸಿಕ್ಕಿದೆ ನೋಡಿ. ಸೊ 65.90 ಇಸ್ ದ ಕರೆಕ್ಟ್ ಆನ್ಸರ್. ನೀವು 55 ಇಂದ ಡೈರೆಕ್ಟ್ ಡಿವಿಷನ್ ಮಾಡ್ಕೊಂಡ್ರು ಸಹ ನಿಮ್ಗೆ ಆನ್ಸರ್ ಅದೇ ಬರುತ್ತೆ. ನೀವು ಡಿವಿಷನ್ ಮಾಡ್ಕೊಳ್ಳೋದ್ರ ಮೇಲೆ ಇಂಪಾರ್ಟೆಂಟ್, ಹೇಗ್ ಮಾಡ್ತೀರಾ ಕರೆಕ್ಟ್ ಮೆಥಡ್ ಅಲ್ಲಿ ಮಾಡಿ, ಆನ್ಸರ್ ಎಕ್ಸಾಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಇಲ್ಲಿ ನೋಡಿ, ಫಸ್ಟ್ ಚಾಪ್ಟರ್ ಗೆ, ನಂಬರ್ ಸಿಸ್ಟಮ್ ಚಾಪ್ಟರ್ ಗೆ ರಿಲೇಟೆಡ್ ಆಗಿ ಕೊಟ್ಟಿರ್ತಕ್ಕಂಥ ಕ್ವಶನ್. ಟೈಪ್ಸ್ ಆಫ್ ದ ನಂಬರ್ಸ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಈ ಕ್ವಶನ್ ಅಲ್ಲಿ ಗೊತ್ತಾಗತ್ತೆ. ಫೈಂಡ್ ದ ಟೋಟಲ್ ಆಫ್ ಆಲ್ ದ ಪ್ರೈಮ್ ನಂಬರ್ಸ್ ಫ್ರಮ್ 50 to 60. ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಟೋಟಲ್ ಅಂತ ಫೈಂಡ್ ಔಟ್ ಮಾಡ್ಬೇಕಂತೆ. ನಾವು ಏನನ್ನ ಯಾವ್ದ್ರ ಟೋಟಲ್ ಫೈಂಡ್ ಔಟ್ ಮಾಡ್ಬೇಕು, ಪ್ರೈಮ್ ನಂಬರ್ಸ್, ಸಮ್ ಆಫ್ ಪ್ರೈಮ್ ನಂಬರ್ಸ್ 50 to 60. 50 ಮತ್ತೆ 60 ಮಧ್ಯದಲ್ಲಿ ಬರ್ತಕ್ಕಂಥ ಪ್ರೈಮ್ ನಂಬರ್ಸ್ ಗಳು ಯಾವ್ದು ಅಂತ ಬರ್ಕೊಳ್ಬೇಕು ನಾವು ಫಸ್ಟ್. ಸೊ ಅವಿಭಾಜ್ಯ ಸಂಖ್ಯೆಗಳು ಯಾವ್ದು ಅಂತ ನೋಡೋಣ. 50 ಮತ್ತೆ 60 ಮಧ್ಯದಲ್ಲಿ ಎರಡೇ ಪ್ರೈಮ್ ನಂಬರ್ಸ್ ಬರೋದು, ಒಂದು 53, ಇನ್ನೊಂದು 59. ಇವೆರಡನ್ನು ಆಡ್ ಮಾಡಿದ್ರೆ ಏನ್ ಬರುತ್ತೆ, ಸಮ್ 53 ಮತ್ತೆ 59 ಅನ್ನ ಆಡ್ ಮಾಡಿದ್ರೆ
112 ಬಂತು. ನೆಕ್ಸ್ಟ್ ಮೆನ್ಷನ್ ಮಾಡಿದ್ದಾರೆ ಅಂಡ್ ಆಲ್ ದ ಕಾಂಪೋಸಿಟ್ ನಂಬರ್ಸ್ ಫ್ರಮ್ 70 to 100, 70 to 80 ಅಂತ ಕೊಟ್ಟರು. ಕಾಂಪೋಸಿಟ್ ನಂಬರ್ ಭಾಜ್ಯ ಸಂಖ್ಯೆಗಳು 70 ಇಂದ 80 ಮಧ್ಯದಲ್ಲಿ ಬರ್ತಕ್ಕಂತ ಕಾಂಪೋಸಿಟ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳು ಯಾವ್ದ್ಯಾವ್ದು ಅಂತ ಕೇಳಿದ್ದಾರೆ. ಸೊ 70 ಕಾಂಪೋಸಿಟ್ ನಂಬರ್ ಪ್ಲಸ್ 72, 74 ಪ್ಲಸ್ 75 ಪ್ಲಸ್ 76 ಪ್ಲಸ್ 77 ಪ್ಲಸ್ 78 ಪ್ಲಸ್ 80. ನೋಡಿ ಎಷ್ಟು ಯಾವುದು 8 ಕಾಂಪೋಸಿಟ್ ನಂಬರ್ಸ್ ಬರುತ್ತೆ. 70 ಇಂದ 80 ಮಧ್ಯದಲ್ಲಿ 8 ಕಾಂಪೋಸಿಟ್ ನಂಬರ್ಸ್ ಗಳು ಬರುತ್ತೆ. ಈ 8 ಕಾಂಪೋಸಿಟ್ ನಂಬರ್ಸ್ ಅನ್ನ ಆಡ್ ನೋಡಿ, ಸಪರೇಟ್ ಆಗಿ ಮಾಡ್ಕೊಳಕ್ ಹೋಗ್ಬೇಡಿ. ಅಡಿಷನ್ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಈಗ ಆಲ್ರೆಡಿ ನಾವು ಪ್ರೈಮ್ ನಂಬರ್ಸ್ ಆಡ್ ಮಾಡ್ಕೊಂಡಿದೀವಿ. ಪ್ರೈಮ್ ನಂಬರ್ ಸಮ್ ಏನ್ ಬಂದಿದೆ 112 ಬಂದಿದೆ. ಈಗ ಕಾಂಪೋಸಿಟ್ ನಂಬರ್ಸ್ ಅನ್ನ ಅದೇ ರೀತಿ ಆಡ್ ಮಾಡ್ಕೊಳ್ಳಿ. ಬರ್ದಿರ್ತಕ್ಕಂಥ 8 ನಂಬರ್ಸ್ ಅನ್ನು ಆಡ್ ಮಾಡಿ ಆನ್ಸರ್ 602 ಬರುತ್ತೆ. ಸೊ ನಮಗೆ ಇಲ್ಲಿ ಕೇಳಿದರೆ ಲಾಸ್ಟ್ ಅಲ್ಲಿ ಫೈಂಡ್ ದ ಟೋಟಲ್ ಅಂತ ಕೇಳಿದ್ದಾರೆ. ಎರಡನ್ನು ಆಡ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ಅಂತ ಕೇಳಿರೋದ್ರಿಂದ ಸೊ ಗ್ರ್ಯಾಂಡ್ ಟೋಟಲ್ ಮಾಡ್ಕೊಳ್ಳೋಣ. ಈಗ ಕಾಂಪೋಸಿಟ್ ನಂಬರ್ದು ಸಮ್ಮು 602 ಬಂತು, ಪ್ರೈಮ್ ನಂಬರ್ದು ಸಮ್ಮು 112 ಬಂದಿದೆ. ಸೊ ಎರಡು ನಂಬರ್ಸ್ ಅನ್ನ ಆಡ್ ಮಾಡಿದ್ರೆ ಈ ಕ್ವಶನ್ ಗೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಸಿಗುತ್ತೆ. 602 ಪ್ಲಸ್ 112 ಇಸ್ ಈಕ್ವಲ್ ಟು 714. ನಿಮಗೆ ಡೈರೆಕ್ಟ್ ಅಡಿಷನ್ ಮಾಡ್ಕೊಳಕ್ ಬರ್ಲಿಲ್ಲ ಅಂದ್ರೆ ವರ್ಕಿಂಗ್ ಕಾಲಮ್ ಇದೆ, ಯೂಸ್ ಮಾಡ್ಕೊಂಡು ಆಡ್ ಮಾಡ್ಕೊಳ್ಳಿ. ತಪ್ಪ ಆನ್ಸರ್ ಮಾಡಬೇಡಿ. ಇಲ್ಲಿವರೆಗೂ ಕರೆಕ್ಟ್ ಆನ್ಸರ್ ಮಾಡ್ಬಿಟ್ಟು ಹಾಗೆ ಡೈರೆಕ್ಟ್ ಅಡಿಷನ್ ಮಾಡ್ಕೊಳ್ತೀನಿ ಅಂತ ರಾಂಗ್ ಆನ್ಸರ್ ಮಾಡ್ಕೊಂಡ್ರೆ ರಾಂಗ್ ಆನ್ಸರ್ ಸಹ ಆಪ್ಷನ್ ಅಲ್ಲಿ ಇರುತ್ತೆ. ಕರೆಕ್ಟ್ ಆಗಿ ಅರೇಂಜ್. ಇವಾಗ ನೋಡಿ 602 ಪ್ಲಸ್ 112 ಈ ರೀತಿ ಅರೇಂಜ್ ಮಾಡ್ಕೊಳ್ಳಿ, ಏನು ತಪ್ಪಾಗಲ್ಲ. 2 ಪ್ಲಸ್ 2 4, 0 ಪ್ಲಸ್ 1 1, 6 ಪ್ಲಸ್ 1 7. ಕರೆಕ್ಟ್ ಆಗಿ ಬರ್ತಾ ಇದೆಯಲ್ವಾ ಆನ್ಸರ್. ಸೊ ಆಪ್ಷನ್ ಎ 714 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಕ್ವಶನ್ ಆನ್ಸರ್ ಮಾಡ್ಬೇಕು ಅಂದ್ರೆ ನಮಗೆ ಮೇನ್ ಆಗಿ ಗೊತ್ತಿರ್ಬೇಕು ಪ್ರೈಮ್ ನಂಬರ್ಸ್ ಯಾವ್ದು, ಕಾಂಪೋಸಿಟ್ ನಂಬರ್ಸ್ ಯಾವ್ದು ಅಂತ. ಗೊತ್ತಿಲ್ಲದೆ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡೋದಿಕ್ ಆಗಲ್ಲ. ಸೊ ಅದಕ್ಕೆ ಪ್ರೈಮ್ ಅಂಡ್ ಕಾಂಪೋಸಿಟ್ ನಂಬರ್ಸ್ ಗಳನ್ನ ಕಲ್ತ್ಕೊಳ್ಳಿ. ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದಿಕ್ಕೆ ಈಸಿ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಇಲ್ಲಿ ಏರಿಯಾ ಪೆರಿಮೀಟರ್ ಮತ್ತೆ ಏರಿಯಾ ಪೆರಿಮೀಟರ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇದಾಗಿದೆ. ಸೊ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ದ ಕಾಸ್ಟ್ ಆಫ್ ಪೇಂಟಿಂಗ್ ವಾಲ್. ಒಂದು ವಾಲ್ ಗೆ ನೀವು ಪೇಂಟ್ ಮಾಡ್ತಾ ಇದ್ದೀರಂತೆ, ಆ ವಾಲ್ ಮೆಜರ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. 12 ಮೀಟರ್ ಹೈಟು, 30 ಮೀಟರ್ ವೈಡ್ ಅಂತ ಕೊಟ್ಟಿದ್ದಾರೆ. ಗೋಡೆಗೆ ಬಣ್ಣ ಹಚ್ಚೋದಿಕ್ಕೆ ಎತ್ತರ ಕೊಟ್ಟಿದ್ದಾರೆ ಮತ್ತೆ ಅಗಲ ಕೊಟ್ಟಿದ್ದಾರೆ. 1 ಸ್ಕ್ವೇರ್ ಮೀಟರ್ಗೆ ಏನು 2 ರೂಪೀಸ್ ಚಾರ್ಜ್ ಮಾಡಿದ್ರೆ ಟೋಟಲ್ ಎಷ್ಟಾಗತ್ತೆ ಅಂತ ನಿಮಗೆ ಕ್ವಶನ್ ಅಲ್ಲೇ ಕ್ಲೂ ಕೊಟ್ಟಿದ್ದಾರೆ. ನೋಡಿ ಸ್ಕ್ವೇರ್ ಮೀಟರ್ ಅಂತ ಬಂತು. ಸ್ಕ್ವೇರ್ ಮೀಟರ್ ಚದರ ಮೀಟರ್ ಅಂತ ಬರೋದು ಯಾವ್ದ್ರಲ್ಲಿ, ವಿಸ್ತೀರ್ಣದಲ್ಲಿ. ಏರಿಯಾನ ಫೈಂಡ್ ಔಟ್ ಮಾಡ್ಕೊಳ್ಬೇಕು ನಾವು ಇದಕ್ಕೆ. ಕ್ವಶನ್ ಅಲ್ಲಿ ಕೆಲವೊಂದು ಕ್ಲೂನ ಕೊಟ್ಟಿರ್ತಾರೆ, ಆ ಕ್ಲೂ ಪ್ರಕಾರ ನೀವು ಆನ್ಸರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ಫಸ್ಟ್ ನಾವೇನ್ ಮಾಡೋಣ, ಹೈಟ್ ಮತ್ತೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಮೀಟರ್ ಹೈಟ್ ಮತ್ತೆ ವೈಡ್ ಕೊಟ್ಟಿದ್ದಾರೆ ಅಂದ್ರೆ ಅದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು. ಸೊ ರೆಕ್ಟಾಂಗಲ್ ಶೇಪ್ದು ಏರಿಯಾನ ಫೈಂಡ್ ಔಟ್ ಮಾಡುವಂತ ಫಾರ್ಮುಲಾನ ಬರ್ಕೊಳ್ಳಿ. ಏನು ರೆಕ್ಟಾಂಗಲ್ ಶೇಪ್ದು ಏರಿಯಾನ ಫೈಂಡ್ ಔಟ್ ಮಾಡುವಂತ ಫಾರ್ಮುಲಾ, ಲೆಂತ್ ಇಂಟು ಬ್ರೆಡ್ತ್ ಅಂತ ತಗೊಳ್ತೀವಿ. ಆ ಲೆಂತ್ ಬದಲಿಗೆ ಇಲ್ಲಿ ಹೈಟ್ ಕೊಟ್ಟಿದ್ದಾರೆ, ಹೈಟ್ ಇಂಟು ವೈಡ್ ಅಂತ ತಗೊಳ್ಳಿ. ಹೈಟ್ ಏನಿದೆ 12 ಮೀಟರ್ ಇದೆ, ಇಂಟು ವೈಡ್ ಏನಿದೆ 30 ಮೀಟರ್, ಅಗಲ ಏನಿದೆ 30 ಮೀಟರ್ ಇದೆ. ಸೊ ಎರಡನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 12 3s are 36, 0 as it is. ಸೊ ಟೋಟಲ್ ವಾಲ್ ನ ಮೆಜರ್ಮೆಂಟ್ ಏನಿದೆ 360 ಮೀಟರ್ ಸ್ಕ್ವೇರ್ ಮೀಟರ್ ಇದೆ. ಅದು ಸಹ ಆಪ್ಷನ್ ಅಲ್ಲಿ ಇದೆ, ನೀವು ಅದನ್ನ ಹಾಕಿದ್ರೆ ರಾಂಗ್ ಆನ್ಸರ್ ಆಗತ್ತೆ. ನಮಗೆ ಅಮೌಂಟ್ ಅನ್ನ ಕೇಳಿದ್ದಾರೆ. ಸೊ ಅಮೌಂಟ್ ಅನ್ನ ಕೇಳಿದ್ದಾರೆ ಅಂತಂದ್ರೆ ಟೋಟಲ್ ಗೋಡೆ ಮೆಜರ್ಮೆಂಟ್ ಅನ್ನ ಫೈಂಡ್ ಔಟ್ ಮಾಡಿದೀವಿ. ಈಗ ಅಮೌಂಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 360 ಸ್ಕ್ವೇರ್ ಮೀಟರ್ ವಾಲ್ ಇದೆಯಂತೆ. 1 ಸ್ಕ್ವೇರ್ ಮೀಟರ್ಗೆ 2 ರೂಪೀಸ್ ಚಾರ್ಜ್ ಆದ್ರೆ 360 ಮೀಟರ್ಗೆ ಎಷ್ಟಾಗತ್ತೆ, ಇಂಟು 2 ನ ಮಲ್ಟಿಪ್ಲೈ ಮಾಡಿ. 362 720 rupees. ಸೊ ಟೋಟಲ್ ಚಾರ್ಜ್ ಎಷ್ಟಾಗ್ತಾ ಇದೆ 720 rupees. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಈ ತರದ್ದು ಕ್ವಶನ್ಸ್ ಕೊಟ್ಟಾಗ ಸ್ವಲ್ಪ ಇನ್ನೂ ಡಿಫ್ರೆಂಟ್ ಆಗಿ ಕೊಡ್ತಾರೆ. ಹೇಗೆ, ಯೂನಿಟ್ ಗಳನ್ನ ಚೇಂಜ್ ಮಾಡಿರ್ತಾರೆ. ಸೆಂಟಿಮೀಟರ್ ಅನ್ನ ಕೊಟ್ಟು ಇಲ್ಲಿ ಮೀಟರ್ ಕೇಳ್ಬೋದು, ಮೀಟರ್ ಅನ್ನ ಕೊಟ್ಟು ಸೆಂಟಿಮೀಟರ್ ಕೇಳ್ಬೋದು. ಆಗ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನೀವು ಕನ್ವರ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಕನ್ವರ್ಟ್ ಮಾಡ್ಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು. ಸೊ ಈ ಕ್ವಶನ್ಗೆ 720 ಆನ್ಸರ್ ಬಂದಿದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋಂತ ಲಾಸ್ಟ್ ಕ್ವಶನ್. 10 ಕ್ವಶನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ.
ಇನ್ನೂ ಕ್ವಶನ್ಸ್ ಗಳಿದಾವೆ. ಇನ್ನು ಬೇರೆ ಬೇರೆ ವಿಡಿಯೋದಲ್ಲಿ ಇನ್ನೂ 10 ಕ್ವಶನ್ಸ್ ಗಳನ್ನ ತಗೊಳ್ತೀನಿ. ಸೊ ಲಾಸ್ಟ್ ಕ್ವಶನ್ 10th ಕ್ವಶನ್ ಏನಿದೆ ಅನ್ನೋದು ನೋಡೋಣ. ಸಮ್ ಆಫ್ ದ ಟೂ ನಂಬರ್ಸ್ ಇಸ್ 11,009. ಎರಡು ಸಂಖ್ಯೆಗಳನ್ನ ಕೂಡಿದ್ರೆ ಅವುಗಳ ಮೊತ್ತ 11,009 ಬರುತ್ತಂತೆ. ಇಫ್ ಒನ್ ನಂಬರ್ ಇಸ್ 9,999, ಅದರಲ್ಲಿ ಒಂದು ಸಂಖ್ಯೆ 9,999 ಆದ್ರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ನಾವ್ ಇದನ್ನ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು. ನೋಡಿ, ಎರಡ್ ನಂಬರ್ಸ್ ಅನ್ನ ಆಡ್ ಮಾಡ್ತಾ ಇದೀವಿ. ಫಸ್ಟ್ ನಂಬರ್ ಗೊತ್ತಿಲ್ಲ ನಮಗೆ, ಎಕ್ಸ್ ಪ್ಲಸ್ 9,999 ಈಕ್ವಲ್ ಟು ಆಡ್ ಮಾಡಿದಾಗ ಸಮ್ ಏನ್ ಬರುತ್ತೆ ಅಂತ ಕೊಟ್ಟಿದ್ದಾರೆ, 11,009. ಈಗ ನಮಗೆ ಬೇಕಾಗಿರೋದೇನು, ಎಕ್ಸ್ ವ್ಯಾಲ್ಯೂ ಆಗಿರೋದ್ರಿಂದ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಶಿಫ್ಟ್ ಮಾಡ್ಕೊಳ್ತೀನಿ. ಎಕ್ಸ್ ಈಕ್ವಲ್ ಟು 11,009 ಪ್ಲಸ್ ಇರೋದು ಮೈನಸ್ ಆಗತ್ತೆ, ಮೈನಸ್ 9,999. ಇಷ್ಟೇ. ಸಮ್ ಅನ್ನ ಕೊಟ್ಟು ಒನ್ ನಂಬರ್ ಕೊಟ್ರೆ ಡೈರೆಕ್ಟ್ ಸಬ್ಟ್ರಾಕ್ಷನ್ ಮಾಡ್ಕೊಂಡ್ರೆ ಆನ್ಸರ್ ಸಿಗತ್ತೆ ನಮಗೆ. ಸೊ 11,009 ಅಲ್ಲಿ 9,999 ಅನ್ನ ಮೈನಸ್ ಮಾಡಿ ಆನ್ಸರ್ 1,010 ಬರುತ್ತೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇದೇ ಕ್ವಶನ್ ಅನ್ನ, ಇದೇ ಮೆಥಡ್ ಕ್ವಶನ್ ಅನ್ನ ಬೇರೆ ಬೇರೆ ತರ ಕೊಡ್ತಾರೆ. ಸಮ್ ಆಫ್ ದ ಟೂ ನಂಬರ್ಸ್ ಅನ್ನ ಕೊಟ್ಟು ಒಂದು ನಂಬರ್ ಕೊಟ್ಟಿಲ್ಲ ಅಂದ್ರೆ ಅದನ್ನ ಬೇರೆ ಮೆಥಡ್ ಅಲ್ಲಿ ಮಾಡ್ತೀವಿ. ಅದೇ ವಿಡಿಯೋನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಅದೇ ತರದ ಕ್ವಶನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. ಇನ್ನು ನೋಡಿಲ್ಲ ಅಂತಂದ್ರೆ ಹೋಗಿ ವಿಡಿಯೋನ ನೋಡಿ. ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ ಅಂತ ಇದೆ. ಸಮ್ ಆಫ್ ದ ಟೂ ನಂಬರ್ಸ್ ಅಲ್ಲಿ ಒಂದು ನಂಬರು ಕೊಟ್ಟಿಲ್ಲ ಅಥವಾ ಒನ್ ನಂಬರು ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಅಂತ ಕೊಟ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಆ ವಿಡಿಯೋನ ಇನ್ನೊಂದ್ಸಲ ನೋಡಿ. ಸೊ ಈ ಕ್ವಶನ್ ತುಂಬಾ ಸಿಂಪಲ್ ಆಗಿದೆ. ಎರಡು ಸಂಖ್ಯೆಗಳನ್ನ ಆಡ್ ಮಾಡಿದ್ರೆ, ಸಮ್ ಅನ್ನ ಕೊಟ್ಟು ಒನ್ ನಂಬರ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಡೈರೆಕ್ಟ್ ಸಮ್ ಅಲ್ಲಿ ಒನ್ ನಂಬರ್ ಅನ್ನ ಮೈನಸ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಆಪ್ಷನ್ ಎ 1,010 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು 1 ಇಂದ 10 ಕ್ವಶನ್ಸ್, 1 to 10 ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲಾ ಚಾಪ್ಟರ್ ಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ರಿಲೇಟೆಡ್ ಅಂದ್ರೆ ಇದಕ್ಕಿಂತ ಸ್ವಲ್ಪ ಡಿಫಿಕಲ್ಟ್ ಆಗಿರೋದು, ಇನ್ನೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಮ್ಮ ವಿಡಿಯೋಗಳು ನಿಮಗೆ ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡ್ತಕ್ಕಂಥ ವಿಡಿಯೋ ನಿಮಗೆ ಅರ್ಥ ಆಗ್ತಿದೆ, ಯೂಸ್ ಆಗ್ತಾ ಇದೆ ಅಂದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮತ್ತೆ ಕಮೆಂಟ್ ಅನ್ನ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು, ಬಾಯ್.